ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲತಾ ನವೀನ್. ಸ್ನೇಹಿತರೆ, ಎಲ್ಲರೂ ಕೂಡ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸ್ನೇಹಿತರೆ, ಉಚಿತ ಗೃಹಲಕ್ಷ್ಮಿ ಯೋಜನೆಯ 2,000 ಹಣ ಬರಲ್ಲ. ಹೌದು, 5 ಗ್ಯಾರಂಟಿಗಳನ್ನ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ನಲ್ಲಿ ಇರುವಂತಹ ಸಚಿವರೇ ಇದನ್ನ ಜಾರಿಗೆ ತರಬೇಕು ಅಂತ ಹೇಳಿ ತೀರ್ಪನ್ನ ನಡೆಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಯಾವ ಒಂದು ಕಾರಣಕ್ಕೋಸ್ಕರ ಅಂದ್ರೆ, ಈಗಾಗಲೇ ಎಲೆಕ್ಷನ್ ರಿಸಲ್ಟ್ ಅಲ್ಲಿ ನೀವು ಗಮನಿಸಿರ್ಬೋದು, 9 ಸ್ಥಾನಗಳನ್ನ ಮಾತ್ರ ಕಾಂಗ್ರೆಸ್ ಪಡ್ಕೊಂಡಿದೆ ಕರ್ನಾಟಕದಲ್ಲಿ ಅಂತಾನೆ ಹೇಳ್ಬೋದು. ಈ ಒಂದು ಕಾರಣಕ್ಕೋಸ್ಕರ ಮೇ ಬಿ ಕರ್ನಾಟಕದಲ್ಲಿ ಇರುವಂತಹ ಜನರಿಗೆ ನಾವು ಕೊಟ್ಟಿರುವಂತಹ 5 ಗ್ಯಾರಂಟಿಗಳು ಯಾವುದೂ ಕೂಡ ಉಪಯೋಗ ಆಗ್ತಾ ಇಲ್ಲ. ಹಾಗೇನೆ ಅವ್ರಿಗೆ ಯಾರಿಗೂ ಕೂಡ ಅವಶ್ಯಕತೆ ಇಲ್ಲ. ಒಂದು ಕಾರಣಕ್ಕೋಸ್ಕರ ನಮ್ಮ ಸರ್ಕಾರ ಅಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬರ್ಲಿಕ್ಕೆ ಅವಶ್ಯಕತೆ ಆಗ್ಲಿಲ್ಲ ಅಂತ ಹೇಳಿ ಅವರು ಒಂದು ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಸೊ ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ. ಅರ್ಧಂಬರ್ಧ ವಿಡಿಯೋ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿ ಗೊತ್ತಾಗಲ್ಲ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈಗ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಯ ಉಚಿತ 2,000 ಹಣವನ್ನ ಪಡಿತಾ ಇರುವ ಮಹಿಳೆಯರಿಗೆ ಒಂದು ಬಿಗ್ ಶಾಕ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಈ 2,000 ಹಣದಿಂದ ತುಂಬಾನೇ ಉಪಯೋಗ ಆಗ್ತಾ ಇತ್ತು ಅಂತಾನೆ ಹೇಳ್ಬೋದು. ಅದರ ಜೊತೆಗೆ ಫ್ರೀ ಬಸ್ ಅಲ್ಲಿ ಹೋಗುವಂತಹ ಮಹಿಳೆಯರಿಗೂ ಕೂಡ ತುಂಬಾನೇ ಅನುಕೂಲ ಕೂಡ ಆಗ್ತಾ ಇತ್ತು. ಯುವ ನಿಧಿ ಆಗಿರ್ಬೋದು, ಗೃಹ ಜ್ಯೋತಿ ಯೋಜನೆ ಆಗಿರ್ಬೋದು, ಹಾಗೇನೆ ಸೊ ಗೃಹಲಕ್ಷ್ಮಿ ಹಾಗೇನೆ ಅನ್ನಭಾಗ್ಯ ಯೋಜನೆ ಹಣವು ಕೂಡ. ಸೊ ಅನ್ನಭಾಗ್ಯ ಯೋಜನೆ ಹಣವು ಮನೆ ಯಜಮಾನಿಯ ಖಾತೆಗೆ ಪ್ರತಿ ತಿಂಗಳು ಜಮಾ ಆಗ್ತಾ ಇತ್ತು. ಹಾಗೆ ಗೃಹಲಕ್ಷ್ಮಿ ಯೋಜನೆಯು ಕೂಡ ಪ್ರತಿ ತಿಂಗಳು ಮನೆ ಯಜಮಾನಿಯ ಖಾತೆಗೆ ಜಮಾ ಆಗ್ತಾ ಇತ್ತು. ಆದ್ರೆ ಇಲ್ಲಿ ಕಾಂಗ್ರೆಸ್ನಲ್ಲಿರುವಂತಹ ಸಚಿವರು ಸೊ ಹೇಳೋದಾದ್ರೆ ಇದು ನಮ್ಗೆ ನೆಸೆಸಿಟಿ ಇಲ್ಲ. ಮೇ ಬಿ ಜನರಿಗೆ ಅಂದ್ರೆ ಇಲ್ಲಿ ಹೆಣ್ಮಕ್ಳಾಗಿರ್ಬೋದು, ಪುರುಷರಾಗಿರ್ಬೋದು, ಹಾಗೇನೆ ಅವರಿಗೆ ಯಾವುದೇ ರೀತಿಯಾಗಿ ಕರ್ನಾಟಕದಲ್ಲಿ 7 ನೀವು ನೋಡ್ಬೋದು 9 ಸ್ಥಾನಗಳನ್ನ ಮಾತ್ರ ಕಾಂಗ್ರೆಸ್ ಗೆದ್ದಿದೆ ಅಂತಾನೆ ಹೇಳ್ಬೋದು. ಮುಕ್ಕಿರುವಂತಹ ಎಲ್ಲಾ ಜನರಿಗೂ ಮೋಸ್ಟ್ಲಿ ಕಾಂಗ್ರೆಸ್ಸಿನಿಂದ ಬರುವಂತಹ 5 ಗ್ಯಾರಂಟಿಗಳು ಯಾವುದೇ ಕಾರಣಕ್ಕೂ ಉಪಯೋಗ ಆಗ್ತಾ ಇಲ್ಲ. ಆ ಒಂದು ಕಾರಣಕ್ಕೋಸ್ಕರ ನಾವು ಇಲ್ಲಿ ಸರ್ಕಾರದಲ್ಲಿ ಅಂದ್ರೆ ಕರ್ನಾಟಕದಲ್ಲಿ ನಾವು ಜಾಸ್ತಿ ಸ್ಥಾನಗಳನ್ನ ತಗೊಳ್ಳಿಕ್ಕೆ ಆಗಿಲ್ಲ ಅಂತ ಹೇಳಿ ಅವರು ಒಂದು ಡಿಸೈಡ್ ಮಾಡ್ಕೊಂಡಿದ್ದಾರೆ, ಅಂದ್ರೆ ಬೇಜಾರನ್ನ ವ್ಯಕ್ತಪಡಿಸಿದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ಉಳಿದಿರುವಂತಹ ಯೋಜನೆಗಳು ಏನಿದೆ 5 ಯೋಜನೆಗಳು, ಈ ಯೋಜನೆಗಳನ್ನೆಲ್ಲವನ್ನು ಕೂಡ ಸ್ಟಾಪ್ ಮಾಡಬೇಕು. ಯಾಕಂದ್ರೆ ನಾವು ಅವರಿಗೆ ಇಷ್ಟ ಇದ್ದು ಅನುಕೂಲಕರ ಆಗಿದ್ರೆ ಡೆಫಿನೆಟ್ಲಿ ಆಗಿ ಅವರು ನಮ್ಗೆ ವೋಟ್ ಮಾಡ್ತಾ ಇದ್ರು. ಸೊ ಅವರಿಗೆ ಅನುಕೂಲಕರ ಇಲ್ಲ, ಹಾಗೇನೆ ಅವರಿಗೆ ಅವಶ್ಯಕತೆ ಕೂಡ ಇಲ್ಲ. ಆ ಒಂದು ಕಾರಣಕ್ಕೋಸ್ಕರ ಯಾರೂ ಕೂಡ ಕಾಂಗ್ರೆಸ್ಗೆ ವೋಟ್ ಮಾಡಿಲ್ಲ. ಸೊ ಈ ಹಿಂದೆ ನೀವು ನೋಡ್ಬೋದು, ಎಲೆಕ್ಷನ್ ಬರಕ್ಕಿಂತ ಮುಂಚೆ ರಾಜ್ಯ ಸರ್ಕಾರದ್ದು ಸೊ ನಾವು ಅವಾಗ 5 ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತ ಹೇಳಿದ್ವಿ. 5 ಗ್ಯಾರಂಟಿಗಳನ್ನು ಕೂಡ ನಾವು ಬಂದ ನಂತರ ಜಾರಿಗೆ ಕೂಡ ತಂದ್ವಿ. ಸೊ ಮಹಿಳೆಯರೆಲ್ಲರೂ ಕೂಡ ತುಂಬಾ ಸಂತೋಷದಿಂದ ವ್ಯಕ್ತಪಡಿಸಿದ್ರು, ಹಾಗೆ ಪುರುಷರಾಗಿರ್ಬೋದು. ಆದ್ರೆ ಇಲ್ಲಿ ನಾವು ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ನಿಂತಾಗ ನಮ್ಗೆ ಯಾರು ಕೂಡ ಕರ್ನಾಟಕದಲ್ಲಿ ಸೊ ನಾವು ಕೊಟ್ಟಿರುವಂತಹ ಯೋಜನೆಗಳು ಇದ್ರೂ ಕೂಡ ಜಾರಿಗೆ ತಂದಿದ್ರೂ ಕೂಡ ಸೊ ಯಾರು ಕೂಡ ಅದಕ್ಕೆ ಓಟನ್ನ ಮಾಡಿಲ್ಲ. ಸೊ ಇಲ್ಲಿ ನಾವು ಕಡಿಮೆ ಸ್ಥಾನಗಳನ್ನ ಕಾಂಗ್ರೆಸ್ಸಿನವರು ಪಡ್ಕೊಂಡಿದೀವಿ ಅಂತ ಹೇಳಿ ಒಂದು ಬೇಜಾರನ್ನ ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ. ಸೊ ಇಲ್ಲಿ ಅವರು ಕಾಂಗ್ರೆಸ್ಸಿಗೆ ಓಟ್ ಹಾಕಿದಾರೋ ಬಿಜೆಪಿಗೆ ಓಟ್ ಹಾಕಿದಾರೋ ಅನ್ನೋದು ಗೊತ್ತಿರಲ್ಲ. ಯಾಕಂತ ಅಂದ್ರೆ ಒಬ್ರೊಬ್ರು ಅವ್ರವ್ರಿಗೆ ಇಷ್ಟ ಬಂದಿರುವಂತಹ ಪರ್ಸನ್ಗೆ ಓಟ್ ಹಾಕಿರ್ತಾರೆ. ಸೊ ಅಭ್ಯರ್ಥಿಯನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ ಅಂತಾನೆ ಹೇಳ್ಬೋದು. ಬಟ್ ಇಲ್ಲಿ ಕಾಂಗ್ರೆಸ್ ಅವ್ರು ಏನ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಸೊ ಅವರಿಗೆ ಬೇಜಾರಾಗಿದೆ. ಯಾಕಂದ್ರೆ ನಾವು ಕೊಟ್ಟಿರುವಂತ ಯೋಜನೆ ಬೆನಿಫಿಟ್ ಅನ್ನ ಅವ್ರು ಪಡ್ಕೊಂತಾ ಇದಾರೆ. ಬಟ್ ಆದ್ರೂ ಕೂಡ ನಮ್ಗೆ ಯಾಕೆ ವೋಟ್ ಹಾಕಿಲ್ಲ ಅವರು? ಸೊ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಅವ್ರ ವೈಫ್ ಪಡ್ಕೊಂತಿರ್ಬೋದು, ಹಾಗೆ ಇಲ್ಲಿ ಅನ್ನಭಾಗ್ಯ ಯೋಜನೆ ಆಗಿರ್ಬೋದು, ಫ್ರೀ ಬಸ್ ವ್ಯವಸ್ಥೆ ಆಗಿರ್ಬೋದು, ಹಾಗೆ ನೀವು ನೋಡ್ತಾ ಇರ್ಬೋದು, ಜೊತೆಗೆ ಯುವ ನಿಧಿ ಯೋಜನೆ ಆಗಿರ್ಬೋದು, ಗೃಹ ಜ್ಯೋತಿ ಯೋಜನೆ ಆಗಿರ್ಬೋದು, ಇವನ್ನೆಲ್ಲ ಸೌಲಭ್ಯಗಳನ್ನ ಪಡ್ಕೊಂತಾ ಇದ್ರು. ಯಾಕೆ ನಮ್ಗೆ ವೋಟ್ ಮಾಡಿಲ್ಲ ಅವರು ಅಂತ ಒಂದು ಕನ್ಫ್ಯೂಷನ್ ಅಲ್ಲಿದ್ದಾರೆ ಅವ್ರು. ಯಾಕಂದ್ರೆ ಸೊ ನಮ್ಗೆಲ್ಲರನ್ನ ಪಡ್ಕೊಂತಾ ಇದ್ರೆ ನಮ್ಗೆ ವೋಟ್ ಮಾಡಿದ್ರೆ ನಾವು ಡೆಫಿನೆಟ್ಲಿ ಗೆಲ್ತಾ ಇದ್ವಿ ಕರ್ನಾಟಕದಲ್ಲಿ. ಸೊ ಆದ್ರೂ ಕೂಡ ನಮ್ಗೆ ಯಾಕೆ ವೋಟ್ ಮಾಡಿಲ್ಲ? ಸೊ ವೋಟ್ ಮಾಡಿಲ್ಲ ಅಂದ್ರೆ ಅವರಿಗೆ ಈ 5 ಗ್ಯಾರಂಟಿಗಳು ನೆಸೆಸಿಟಿ ಇಲ್ಲ, ಅಂದ್ರೆ ಅವರಿಗೆ ಉಪಯೋಗ ಆಗ್ತಾ ಇಲ್ಲ. ಸುಮ್ನೆ ನಾವು ಜಾರಿಗೆ ತಂದ್ಬಿಟ್ಟಿದೀವಿ ಅಂತ ಹೇಳಿ ಅವರು ಡಿಸೈಡ್ ಮಾಡ್ಕೊಂಡಿದ್ದಾರೆ. ಸೊ ಈಗ ಆಲ್ರೆಡಿ 1-2 ಸಚಿವರು ಹೇಳಿದ್ದಾರೆ. ಸೊ ಅವ್ರ ಹೆಸರನ್ನ ನಾನು ತಿಳಿಸ್ತೀನಿ. ಸೊ ಇದೇ ತರ ಬೇರೆ ಬೇರೆ ಸಚಿವರು ಕೂಡ ಡಿಸ್ಕಸ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಸೊ ಮೊದಲನೇದಾಗಿ ಹೇಳಿದರೆ ಚಲವಯ್ಯ ಸ್ವಾಮಿ ಅವರು ಕೂಡ ಹೇಳಿದ್ದಾರೆ. ನೆಕ್ಸ್ಟ್ ಶ್ರೀನಿವಾಸ್ ಮೂರ್ತಿ ಅವರು ಕೂಡ ಹೇಳಿದ್ದಾರೆ, ಓಪನ್ ಆಗಿ ಹೇಳಿದ್ದಾರೆ. ಸೊ ನಾವು ಕೊಟ್ಟಿರುವಂತ ಯೋಜನೆ ಅವ್ರಿಗೆ ಇಷ್ಟ ಆಗಿಲ್ಲ, ಅದಕ್ಕೋಸ್ಕರ ಅವರು ಕರ್ನಾಟಕದಲ್ಲಿ ನಮ್ಮನ್ನ ಗೆಲ್ಲಿಸುವಂತ ಪ್ರಯತ್ನವನ್ನ ಮಾಡಿಲ್ಲ. ಅಂದ್ರೆ ಕಾಂಗ್ರೆಸ್ ಮೆಜಾರಿಟಿಯಲ್ಲಿ ಇಲ್ಲ, ಆ ಒಂದು ಕಾರಣಕ್ಕೋಸ್ಕರನೇ ಮಾಡಿಲ್ಲ. ಸೊ ಅವರು ನಿಜವಾಗ್ಲೂ ಅವರಿಗೆ ಉಪಯೋಗ ಇದ್ದಿದ್ರೆ 5 ಗ್ಯಾರಂಟಿಗಳು ಖಂಡಿತ ನಮ್ ಕಾಂಗ್ರೆಸ್ಗೆ ವೋಟ್ ಮಾಡ್ತಾ ಇದ್ರು ಅವರು. ಸೊ ಆ ಒಂದು ಕಾರಣಕ್ಕೋಸ್ಕರ ಅವರು ಮಾಡಿಲ್ಲ. ಸೊ ಹಾಗಾದ್ರೆ ಮತ್ತ್ಯಾಕೆ ನಾವು ಕೊಟ್ಟಿರುವಂತ 5 ಗ್ಯಾರಂಟಿಗಳನ್ನು ಜಾರಿಯಲ್ಲಿ ಇರಬೇಕು? ಆ 5 ಗ್ಯಾರಂಟಿಗಳನ್ನ ಸ್ಟಾಪ್ ಮಾಡೋಣ. ಯಾವ ಜನರಿಗೆ ಉಪಯೋಗ ಇಲ್ಲ ಅಂದ್ರೆ ಅದನ್ನ ಕಂಟಿನ್ಯೂ ಮಾಡಿ ಏನು ಪ್ರಯೋಜನ ಅಂತ ಕೂಡ ಅವರು ಡಿಸ್ಕಸ್ ಮಾಡಿದ್ದಾರೆ ಸ್ನೇಹಿತರೆ. ಸೊ ಅಂದ್ರೆ ಇವತ್ತೇ ಸ್ಟಾಪ್ ಆಗತ್ತೆ ಅಂತ ಹೇಳಕ್ಕಾಗಲ್ಲ. ಬಟ್ ಇನ್ನು ಆಲ್ರೆಡಿ ಸರ್ಕಾರದ ಕಡೆಯಿಂದ ಅಂದ್ರೆ ರಾಜ್ಯ ಸರ್ಕಾರದ ಕಡೆಯಿಂದ ಕಾಂಗ್ರೆಸ್ಸಿನಲ್ಲಿ ಇರುವಂತಹ ಕಾರ್ಯಕರ್ತರು ಎಲ್ಲರೂ ಕೂಡ ಸೇರಿ ಅದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಸೊ
ಸೊ ಅದು ಮೇ ಬಿ ಕ್ಯಾನ್ಸಲ್ ಆದ್ರೂ ಆಗ್ಬೋದು ಅಥವಾ ಕ್ಯಾನ್ಸಲ್ ಆಗದೇನೂ ಇರ್ಬೋದು, ಕಂಟಿನ್ಯೂಸ್ ಆಗಿ ನಿಮ್ಗೆ ಹಣ ಬರ್ಬೋದು. ಬಟ್ ಇಲ್ಲಿ ಯಾರು ಓಟ ಮಾಡಿರ್ತಾರೆ ಅಂತ ಹೇಳಕ್ಕಾಗಲ್ಲಲ್ವಾ, ಯಾಕಂತಂದ್ರೆ ಸೊ ಓಟ್ ಹಾಕೋದು ಅವ್ರ ಇಚ್ಛೆ ಆಗಿರುತ್ತೆ, ಅವರಿಗೆ ಇಷ್ಟ ಬಂದಿರುವಂತ ಪರ್ಸನ್ಗೆ ಓಟ್ ಹಾಕಿರ್ತಾರೆ. ಕೆಲವೊಂದಿಷ್ಟು ಜನ ಸೊ ಅವ್ರಿಗೆ ಇಷ್ಟ ಇಲ್ಲ ಅಂದ್ರೆ ಅವ್ರು ಓಪನ್ ಅಪ್ ಆಗಿ ಹೇಳ್ತಾರೆ, ನಮ್ಗೆ ಇಷ್ಟ ಇಲ್ಲ, ನಮಗೆ ಬೇಡ, ನೀವು ಫ್ರೀ ವ್ಯವಸ್ಥೆ ಖಂಡಿತ ನೆಸೆಸಿಟಿ ಇಲ್ಲ ಅಂತ ಕೂಡ ಹೇಳ್ತಾರೆ. ಸೊ ಅದು ಅವರ ಅನುಕೂಲ. ಕೆಲವೊಂದಿಷ್ಟು ಜನ ಇಲ್ಲ, ನಮ್ಗೆ ಇದರಿಂದ ಅನುಕೂಲ ಆಗಿದೆ, ನಮ್ಗೆ ಬೇಕೇ ಅಂತ ಕೂಡ ಹೇಳ್ತಾರೆ. ಯಾಕಂದ್ರೆ ಅವರ ಪರ್ಸನಲ್ ಪ್ರಾಬ್ಲಮ್ ಏನಿರುತ್ತೆ ಅನ್ನೋದು ಯಾರಿಗೂ ಕೂಡ ಗೊತ್ತಿರೋದಿಲ್ಲ, ಆ ಒಂದು ಕಾರಣಕ್ಕೋಸ್ಕರ ಅಲ್ವಾ. ಸೊ ಇಲ್ಲಿ ನೋಡ್ಬೇಕು, ಕಾದ್ ನೋಡೋಣ, ಯಾವ್ದಲ್ಲಿ ಕಂಟಿನ್ಯೂ ಮಾಡ್ತಾರೋ ಅಥವಾ ಕ್ಯಾನ್ಸಲ್ ಮಾಡ್ತಾರೋ ಅನ್ನೋದನ್ನ ಕಾದ್ ನೋಡ್ಬೇಕು. ಯಾಕಂದ್ರೆ ಇಲ್ಲಿ ನೋಡ್ಬೋದು, ಬಿಜೆಪಿ ಸರ್ಕಾರನು ಕೂಡ ಹೇಳಿದೆ ಏನಂತ ಅಂದ್ರೆ, ಕೇಂದ್ರದಲ್ಲಿ ನಾವು ಅಧಿಕಾರಕ್ಕೆ ಬಂದ್ರೆ ಡೆಫಿನೆಟ್ಲಿ ಆಗಿ ನಾವು 2,000 ಹಣ ಆಗಿರ್ಬೋದು, 5 ಗ್ಯಾರಂಟಿಗಳನ್ನ ಖಂಡಿತ ಕ್ಯಾನ್ಸಲ್ ಮಾಡ್ತೀವಿ ಅಂತ. ಬಟ್ ರಾಜ್ಯ ಸರ್ಕಾರ ಏನ್ ಹೇಳಿತು ಅಂದ್ರೆ, ಸೊ ನಮ್ಮ ಏನು 5 ವರ್ಷ ಏನ್ ಇರುತ್ತೆ ನಮ್ದು ಗ್ಯಾರಂಟಿ, ಸೊ 5 ವರ್ಷಗಳ ಕಾಲ ನಾವು ಖಂಡಿತ ಇದನ್ನ ಕೊಡ್ತೀವಿ, ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಮಾಡಲ್ಲ ಅಂತ ಕೂಡ ಹೇಳಿದೆ. ಬಟ್ ಇಲ್ಲಿ ಕಾಂಗ್ರೆಸ್ಸಿನಲ್ಲಿರುವಂತಹ ಸಚಿವರೇ ಇದರ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಸೊ ಖಂಡಿತ ಅವರಿಗೂ ಕೂಡ ಮನಸ್ಸಿಗೆ ಬೇಜಾರಾಗತ್ತೆ. ಯಾಕಂದ್ರೆ ಎಲ್ಲರೂ ಕೂಡ ಹಾಕ್ತಾರೆ ಓಟನ್ನ ಅನ್ನೋದು ಒಂದು ನಂಬಿಕೆಯನ್ನ ಇಟ್ಕೊಂಡಿರ್ತಾರಲ್ವಾ, ಆ ಒಂದು ಕಾರಣಕ್ಕೆ ಈ ತರ ಡಿಸ್ಕಸ್ ನಡೀತಾ ಇರಬಹುದು. ಬಟ್ ಇಲ್ಲಿ ಯಾವುದೇ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯ ಸರ್ ಆಗಿರ್ಬೋದು, ಡಿ.ಕೆ. ಶಿವಕುಮಾರ್ ಸರ್ ಆಗಿರ್ಬೋದು, ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಆಗಿರ್ಬೋದು, ಯಾರು ಕೂಡ ಇದ್ರ ಬಗ್ಗೆ ಕ್ಲಾರಿಟಿಯನ್ನ ಕೊಟ್ಟಿಲ್ಲ ಸ್ನೇಹಿತರೆ. ಸೊ ಕ್ಯಾನ್ಸಲ್ ಆಗತ್ತೆ, ಹಣ ಬರಲ್ಲ, ಯಾವುದು ಕೂಡ ಇನ್ನು ಕ್ಲಾರಿಟಿಯನ್ನ ಕೊಟ್ಟಿಲ್ಲ. ಬಟ್ ಇಲ್ಲಿ ಸಚಿವರುಗಳು ಡಿಸ್ಕಸ್ ಮಾಡ್ತಾ ಇದ್ದಾರೆ. ಸೊ ಏನಾಗುತ್ತೆ ಅನ್ನೋದನ್ನ ನೋಡ್ಬೇಕು. ನೋಡೋಣ, ಕಾದ್ ನೋಡೋಣ ಎಲ್ಲರೂ ಕೂಡ. ಸೊ ಯಾವುದು ಉಚಿತ 2,000 ಹಣ ಬಂದ್ರೆ ಎಲ್ಲರಿಗೂ ಕೂಡ ಅನುಕೂಲ ಅಂತಾನೆ ಹೇಳ್ಬೋದು. ಸೊ ಯೋಜನೆಗಳು ಜಾರಿಯಲ್ಲಿ ಇರೋದ್ರಿಂದ ಎಲ್ಲರಿಗೂ ಕೂಡ ಅನುಕೂಲ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಬಟ್ ಸರ್ಕಾರ ಏನ್ ತೀರ್ಮಾನ ತಗೊಳುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. ಸೊ ಕಾದ್ ನೋಡೋಣ. ಬಟ್ ಅಲ್ಲಿವರೆಗೂ ಸೊ ಯಾರು ಕೂಡ ಅದನ್ನೇ ನೀವು ಬರದೇ ಇಲ್ಲ ಅಂತ ಹೇಳಿ ಫಿಕ್ಸ್ ಆಗಕ್ ಹೋಗ್ಬೇಡಿ. ಸೊ ಇನ್ನು ಸರ್ಕಾರದ ಕಡೆಯಿಂದ ಅಫಿಷಿಯಲ್ ಆಗಿ ಕೂಡ ಅನೌನ್ಸ್ಮೆಂಟ್ ಮಾಡ್ತಾರೆ, ಕಾದ್ ನೋಡೋಣ ಸ್ನೇಹಿತರೆ. ಹಾಗೆ ಇನ್ನು ಉಚಿತ ನೀವು ಏನ್ 2,000 ರೂಪಾಯಿ ಹಣವನ್ನ ಪಡ್ಕೊಂತಿದ್ದೀರಾ, ಅನ್ನಭಾಗ್ಯ ಯೋಜನಾ ಹಣವನ್ನ ಪಡ್ಕೊಂತಿದ್ದೀರಾ, ಅದೇ ರೀತಿಯಾಗಿ ಸ್ನೇಹಿತರೆ ಸೊ ನಿಮ್ಮದಲ್ಲಿ ಆಧಾರ್ ಕಾರ್ಡ್ ಇದ್ರೆ ಪ್ರತಿಯೊಬ್ರು ಕೂಡ ಹೋಗಿ ಜೂನ್ 14ನೇ ತಾರೀಕು ಒಳಗಡೆ ನಿಮ್ಮ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸಿ, 10 ವರ್ಷ ಆಗಿದ್ರೆ. ಇಲ್ಲ ಅಂದ್ರೆ ನಿಮಗೆ ಜೂನ್ 14ನೇ ತಾರೀಕು ನಂತರ 1,000 ರೂಪಾಯಿ ತರ ದಂಡ ಬರುತ್ತೆ, ಅಂದ್ರೆ ನಿಮ್ಗೆ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸ್ಲಿಕ್ಕೆ. ಸೊ ದಯವಿಟ್ಟು ಹೋಗಿ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸಿ. ನಿಮ್ಮ ಹತ್ತಿರದಲ್ಲಿರುವಂತಹ ಬ್ಯಾಂಗ್ಳೂರ್ 1, ಕರ್ನಾಟಕ 1 ಅಥವಾ ಆಧಾರ್ ಸೆಂಟರ್ ಕೇಂದ್ರಗಳಲ್ಲಿ ಹೋಗಿ ಅಪ್ಡೇಟ್ ಮಾಡಿಸಿದ್ರೆ ಆರಾಮಾಗಿ ನಿಮ್ಗೆ ಆಧಾರ್ ಕಾರ್ಡ್ 1 ವೀಕ್ ಅಲ್ಲಿ ಬರುತ್ತೆ ಅಂತಾನೆ ಹೇಳ್ಬೋದು. ಇದೊಂದು ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಸೊ ನಿಮ್ಗೆ ಏನ್ ಅನ್ಸುತ್ತೆ ಈ ವಿಚಾರದ ಬಗ್ಗೆ, ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿ ಸರ್ಕಾರನೇ ಇದ್ರ ಬಗ್ಗೆ ತೀರ್ಮಾನ ತಗೊಂಡ್ಕೊಂಡಾಗ ನಿಮ್ಗೆ ಏನ್ ಅನಿಸ್ತಾ ಇದೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿ ಮುಗಿಸೋಣ. ಹಾಗೆ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ದಯವಿಟ್ಟು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ.